Namaste. Subject Mathematics. Textbook for class 9th. NCERT syllabus. Chapter number 2 Polynomials. Article Remainder Theorem. Example 8. Find the remainder obtained on dividing p of x equal to x cube plus 1 by x plus 1. So p of x equal to x cube plus 1. Find the remainder obtained on dividing p of x equal to x cube plus 1 by x plus 1 ಅಂತ ಹೇಳಿದಾರಲ್ವ. ಸೊ ಇವಾಗ ಏನು ಮಾಡಬೇಕು, ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ದೆನ್ ಎಕ್ಸ್ ಈಕ್ವಲ್ ಟು ಮೈನಸ್ 1. ಓಕೆ, ಸೊ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 1 ಇನ್ ದಿಸ್ ಪಿ ಆಫ್ ಎಕ್ಸಿಗೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಮೈನಸ್ 1 ಹೋಲ್ ಕ್ಯೂಬ್ ಪ್ಲಸ್ 1, ಸೊ ದಟ್ ಈಸ್ 0. ಮೈನಸ್ 1 ಹೋಲ್ ಕ್ಯೂಬ್, ಸೊ 3 is the odd number, ಹಾಗಾಗಿ ಮೈನಸ್ 1 ಬರುತ್ತೆ. ಮೈನಸ್ 1 ಪ್ಲಸ್ 1 is 0. ಸೊ ರಿಮೈಂಡರ್ ಈಸ್ 0. ರಿಮೈಂಡರ್ ಈಸ್ 0. ಇದು ಕ್ವಿಕ್ ಆನ್ಸರ್, ಗೊತ್ತಾಯ್ತಲ್ಲ. ಅಂದರೆ 1 ಮಾರ್ಕ್ಸಲ್ಲಿ ಕೇಳಿದರೆ ಹೀಗೆ, ಅಂದರೆ ಸಪೋಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ಕ್ವಶನ್ ಪೇಪರ್ ಆಗಿದ್ದು 1 ಮಾರ್ಕಲ್ಲಿ ಕೇಳಿದರೆ ತಕ್ಷಣ ಮಾಡ್ಬೋದು, ಗೊತ್ತಾಯ್ತಲ್ಲ, ಫಾಸ್ಟಾಗಿ ಕ್ವಿಕ್ಕಾಗಿ. ಸಪೋಸ್ ಇದನ್ನೇ ಮೋರ್ ದ್ಯಾನ್ 1 ಮಾರ್ಕ್ಸಿಗೆ ಕೇಳಿದರೆ ಆವಾಗ ಹೇಗೆ ಮಾಡಬೇಕು, ಬೈ ಲಾಂಗ್ ಡಿವಿಷನ್ ಮೆಥಡಲ್ಲಿ. ಅಂದರೆ ಸೊ ಇಲ್ಲಿ ಎಕ್ಸ್ ಪ್ಲಸ್ 1 ಇದೆಯಲ್ಲ, ಸೊ ದಟ್ ಈಸ್ ದಿ ಡಿವೈಸರ್. ಎಕ್ಸ್ ಕ್ಯೂಬ್ ಪ್ಲಸ್ 1 ಈಸ್ ಡಿವೈಡೆಂಡ್ ಆ್ಯಂಡ್ ಎಕ್ಸ್ ಪ್ಲಸ್ 1 ಈಸ್ ದಿ ಡಿವೈಸರ್. ಓಕೆ, ಸೊ ಇಲ್ಲಿ ಎಕ್ಸ್ ಪ್ಲಸ್ 1 ಆ್ಯಂಡ್ ಎಕ್ಸ್ ಕ್ಯೂಬ್ ಪ್ಲಸ್ 1. ಸೊ ಫಸ್ಟ್ ಡಿವೈಡೆಂಡ್ ಫಸ್ಟ್ ಕೋಶಂಟ್ ಈಸ್ ಎಕ್ಸ್ ಕ್ಯೂಬ್ ಅಲ್ವಾ, ಆ್ಯಂಡ್ ಡಿವೈಸರ್ ಫಸ್ಟ್ term, dividend first term is x cube, divisor first term is x. ಓಕೆ, ಕ್ಯಾನ್ಸಲ್ ಡಿವೈಡ್ ಮಾಡಿದರೆ ಎಕ್ಸ್ ಇಲ್ಲಿ ಸ್ಕ್ವೇರ್ ಆಗುತ್ತೆ. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರನ್ನು ಕೋಶಂಟ್ ಪ್ಲೇಸಲ್ಲಿ ಬರಿಬೇಕು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್ ಇಂಟು ಪ್ಲಸ್ 1 ಈಸ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಸಬ್ಟ್ರಾಕ್ಟೆಡ್, ಮೈನಸ್ ಪ್ಲಸ್ ಮೈನಸ್, minus plus minus. So plus x cube minus x cube get cancelled. Then minus x square plus 1. So this is new dividend. New dividend first term is minus x square and divisor first term is x. So divide ಮಾಡಿದರೆ ಎಷ್ಟು ಬರುತ್ತೆ, ಮೈನಸ್ ಎಕ್ಸ್ ಬರುತ್ತೆ. ದಟ್ ಮೈನಸ್ ಎಕ್ಸನ್ನು ಕೋಶಂಟ್ ಪ್ಲೇಸಿಗೆ ಸೆಕೆಂಡ್ ಟರ್ಮಲ್ಲಿ ಇಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶಂಟಲ್ಲಿ ಸೆಕೆಂಡ್ ಟರ್ಮ್ ಇದೆಯಲ್ಲ, ಅದನ್ನು ಮತ್ತೆ ಇಲ್ಲಿ ಡಿವೈಸರಿಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಎಕ್ಸ್ ಇಂಟು ಎಕ್ಸ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಮೈನಸ್ ಎಕ್ಸ್ ಇಂಟು ಪ್ಲಸ್ 1 ಈಸ್ ಮೈನಸ್ ಎಕ್ಸ್. ಸಬ್ಟ್ರಾಕ್ಟೆಡ್, ಸೊ ಮೈನಸ್ ಮೈನಸ್ ಪ್ಲಸ್, ಮೈನಸ್ ಮೈನಸ್ ಪ್ಲಸ್. ಸೊ ನೆಗೆಟಿವ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಪಾಸಿಟಿವ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ದೆನ್ ಪ್ಲಸ್ ಎಕ್ಸ್ ಪ್ಲಸ್ 1. ನೆಕ್ಸ್ಟ್ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 1 ಇದೆ. ಸೊ ನ್ಯೂ ಡಿವೈಡೆಂಡ್ ಈಸ್ ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಡಿವೈಸರ್ ಈಸ್ ಎಕ್ಸ್ ಪ್ಲಸ್ 1 ಅಂತ ಹೇಳಿದ್ರೆ, ಸೊ ದಟ್ ಈಸ್ 1. ಸೊ ಇಲ್ಲಿಗೆ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1 ಈಸ್ ಎಕ್ಸ್ ಪ್ಲಸ್ 1, ಸಬ್ಟ್ರಾಕ್ಟೆಡ್ 0. ಸೊ ರಿಮೈಂಡರ್ ಈಸ್ 0. ರಿಮೈಂಡರ್ ಏನು, 0 ಇಸ್ ದ ರಿಮೈಂಡರ್. ಸೊ ದಿಸ್ ಈಸ್ ಫಾರ್ ಬೈ ಲಾಂಗ್ ಡಿವಿಷನ್ ಮೋರ್ ದ್ಯಾನ್ 1 ಮಾರ್ಕ್ಸಿಗೆ. ಮೋರ್ ದ್ಯಾನ್ 1 ಮಾರ್ಕ್ಸಿಗೆ ಕೇಳಿದರೆ ಸೊ ಏನು ಮಾಡಬೇಕು, ಬೈ ಯೂಸಿಂಗ್ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಡಿವೈಡೆಂಡ್ ವ್ಯಾಲ್ಯೂ ಇಲ್ಲಿ ಬರಿಬೇಕು, ಡಿವೈಸರ್ ವ್ಯಾಲ್ಯೂ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಡಿವೈಡೆಂಡ್ದು ಫಸ್ಟ್ ಟರ್ಮ್ ಏನು, ಎಕ್ಸ್ ಕ್ಯೂಬ್, ಆ್ಯಂಡ್ ಡಿವೈಸರ್ದು ಫಸ್ಟ್ ಟರ್ಮ್ ಈಸ್ ಎಕ್ಸ್. ಅದರಿಂದ ಡಿವೈಡ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಬರುತ್ತಲ್ಲ. ದಿಸ್ ಈಸ್ ಫಸ್ಟ್ ಟರ್ಮ್ ಆಫ್ ದಿ ಕೋಶಂಟ್. ಈಗ ಫಸ್ಟ್ ಟರ್ಮ್ ಆಫ್ ದಿ ಕೋಶಂಟನ್ನು ಡಿವೈಸರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಡಕ್ಟ್ ಏನಾಗುತ್ತೆ, ದಿಸ್ 1 ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್ ಇಂಟು ಪ್ಲಸ್ 1 ಈಸ್ ಎಕ್ಸ್ ಸ್ಕ್ವೇರ್. ಸಬ್ಟ್ರಾಕ್ಟೆಡ್ ಅಂತ ಹೇಳಿದ್ರೆ ನ್ಯೂ ಡಿವೈಡೆಂಡ್ ವ್ಯಾಲ್ಯೂ. ನ್ಯೂ ಡಿವೈಡೆಂಡ್ ಫಸ್ಟ್ ಟರ್ಮ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡಿವೈಸರ್ ಫಸ್ಟ್ ಟರ್ಮ್ ಈಸ್ ಎಕ್ಸ್. ಸೊ ಏನಾಗುತ್ತೆ, ಎಕ್ಸ್ದು ಇಲ್ಲಿ 1 ಎಕ್ಸ್ ಕ್ಯಾನ್ಸಲ್ ಆಯಿತು, ಮೈನಸ್ ಎಕ್ಸ್ ಇಸ್ ದಿ ಕೋಶಂಟು.
ಈ ಮೈನಸ್ ಎಕ್ಸ್ ಇದೆಯಲ್ಲ ಅದನ್ನು ಕೋಶೆಂಟ್ದು ಸೆಕೆಂಡ್ ಟರ್ಮಲ್ಲಿ ಬರಿಬೇಕು. ಸೊ ಮೈನಸ್ ಎಕ್ಸ್ ಈಸ್ ಇನ್ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್ ಪ್ಲೇಸಲ್ಲಿ. ಸೊ ಈ ಮೈನಸ್ ಎಕ್ಸನ್ನು ಮತ್ತು ಡಿವೈಸರನ್ನು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಅಂದರೆ ಪ್ರಾಡಕ್ಟ್ ಇಸ್ ದಿಸ್ ಒನ್. ಸೊ ಸಬ್ಟ್ರಾಕ್ಟ್ ಮಾಡಿದರೆ ಎಕ್ಸ್ ಪ್ಲಸ್ ಒನ್ ಬರುತ್ತೆ. ಸೊ ನ್ಯೂ ಡಿವೈಡೆಂಡ್, ದಿಸ್ ಇಸ್ ದ ನ್ಯೂ ಡಿವೈಡೆಂಡ್. ಅದರಲ್ಲಿ ಫಸ್ಟ್ ಟರ್ಮ್ ಈಸ್ ಎಕ್ಸ್ ಆ್ಯಂಡ್ ಡಿವೈಸರ್ದು ಫಸ್ಟ್ ಟರ್ಮ್ ಈಸ್ ಎಕ್ಸ್. ಗೊತ್ತಾಯ್ತಲ್ಲ? ಸೊ ಇದು ಏನಾಗುತ್ತೆ, ಒನ್ ಅಂತ ಆಗುತ್ತೆ. ಸೊ ಕೋಶೆಂಟ್ ಈಸ್ ಒನ್. ಆ ಒನ್ನನ್ನು ಇಲ್ಲಿ ಬರೀಬೇಕು. ಕೋಶೆಂಟ್ದು 1 is in the third term of the quotient. So multiply quotient 1 and divisor x plus 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಮಲ್ಟಿಪ್ಲೈ quotient with this divisor ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 1 into x plus 1 is x plus 1. Subtract it, 0 is the answer. So remainder is 0. So we find that the remainder is 0. Here p of x equal to x cube plus 1 and the root of x plus 1 equal to 0 is x equal to minus 1. ನಾನು ಫಸ್ಟ್ ಈಸಿಯಾಗಿ ಮಾಡಿದ್ನಲ್ಲ ಫಾಸ್ಟಾಗಿ ಅದು. We see that p of minus 1 equal to minus 1 whole cube plus 1 equal to minus 1 whole cube is minus 1 because the 3 is odd number. So plus 1 equal to minus 1 plus 1 is 0, which is equal to the remainder obtained by actual division. Thank you so much.